ನಮಸ್ತೆ ಕರ್ನಾಟಕ. ಇವತ್ತು ನಾವು ಮೆಂತ್ಯ ಹಿಟ್ಟನ್ನು ಮಾಡ್ತಾ ಇದ್ದೀವಿ. ಮೆಂತ್ಯ ಹಿಟ್ಟ ರೆಸಿಪಿ ನಮ್ಮ ಅತ್ತೆಯವ್ರು ಹೇಳ್ಕೊಡ್ತಾರು. ಬನ್ನಿ ನೋಡೋಣ ಹೆಂಗದ. ಮೆಂತ್ಯ ಹಿಟ್ಟು ಒಳಗೆ ಎಲ್ಲ ಬೇಳೆ ಪ್ರಮಾಣ ಬರ್ತದೆ. ಫಸ್ಟಿಗೆ ಬರೋದು ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಮೂಕಣಿ ಬೇಳೆ ಮತ್ತು ಉದ್ದಿನ ಬೇಳೆ. ಒಂದು ವಾಟಗ ಕಡಲೆಬೇಳೆ ಇದ್ರೆ ಒಂದು ವಾಟಗಕ್ಕಿಂತ ಕಡಿಮೆ ಸ್ವಲ್ಪ ತೊಗರಿಬೇಳೆ ತೊಗೋಬೇಕು. ಅದರ ಬರೋಬ್ಬರಿನೇ ನಾವು ಹೆಸರು ಬೇಳೆ ತೊಗೋಬೇಕು. ಅದರ ಬರೋಬ್ಬರನೇ ನಾವು ಮೂಕಣಿ ಬೇಳೆ ತೊಗೋಬೇಕು. ಅದರ ಬರೋಬ್ಬರನೇ ಸೇಮ್ ಉದ್ದಿನ ಬೇಳೆ ತೊಗೋಬೇಕು. 1 ಸ್ಪೂನ್ ಅಷ್ಟು ಮತ್ತು ಮೆಂತ್ಯ ಕಾಳು, ಯಾಕಂದ್ರೆ ಮೆಂತ್ಯ ಹಿಟ್ಟು ಮಾಡ್ತೀವಿ ಅಂದ್ರೆ ಮೆಂತ್ಯ ಕಾಳು ಮೇನ್ ಅದು. ಮತ್ತು ಒಂದು 7-8 ಲವಂಗ ಅಷ್ಟು ತಗೋಬೇಕು. ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ದಾಲ್ಚಿನ್ನಿ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅಷ್ಟು ಇಂಗು ಪೌಡರ್. ಅದಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಅದರ ಪ್ರಕಾರ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ನೀವು ಅದರೊಳಗೆ ಹಾಕ್ಬೋದು. ಭಾಳಷ್ಟು ಖಾರ ಬೇಕಂದ್ರೆ ನೀವು ಜವಾರಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಇವೆಲ್ಲ ಬೇಳೆ ನಾವು ಏನು ಮಾಡಬೇಕು, ಈಗ ಒಂದೊಂದು ಬೇಳೆ ತೊಗೊಂಡು ನಾವು ಹುರಿಬೇಕು. ಫಸ್ಟಿಗೆ ಹುರಿಯನ್ನು ನಾ ಈಗ ಬೇಳೆ ಹುರ್ಕೊಳ್ಳೋ ಸಂಬಂಧ ನಾನು ಗ್ಯಾಸನ್ನು ಆನ್ ಮಾಡೀನಿ. ಈಗ ಫಸ್ಟಿಗೆ ಅದರ ಒಳಗೆ ಹಾಕೋಣ ಕಡಲೆಬೇಳೆ. ಇದು ಸ್ವಲ್ಪ ಕೆಂಪು ಆಗುವಷ್ಟು ಹುರಿಬೇಕು. ಬೇಳೆ ಚೆನ್ನಾಗಿ ಹುರಿದ್ರೂ ಅದರ ಸ್ವಾದ ಬರೋದು. ಅದಕ್ಕೆ ಸ್ವಲ್ಪ ಬೇಳೆ ಕೆಂಪು ಆಗುವವರೆಗೆ ಹುರಿಬೇಕು. ಇದು ಕಡಲೆಬೇಳೆ ಈಗ ಕೆಂಪು ಆಗುತ್ತಲ್ಲ ನಾವು ಹುರಿದೇವು. ಪೂರಾ ಹುರಿದಿದ್ದೈತಿ. ಈಗ ಇದು ನಾವು ಒಂದು ತಾಟ್ ಒಳಗೆ ತಕ್ಕೊಂಡು ಬೇಳೆ ವಾಸನೆ ನೋಡ್ರಿ ಎಷ್ಟು ಚೆಂದ ಬರ್ತದೆ. ಎಲ್ಲ ಥರ ಬೇಳೆ ಹುರಿದ್ಮ್ಯಾಗ ಇಷ್ಟು ವಾಸನೆ ಬರೋದ್ರಿಂದ ಒಂಥರ ಮೆಂತ್ಯ ಹಿಟ್ಟಿಗೆ ಕೂಡ ಚೆಂದಿಗೆ ವಾಸನೆ ಮತ್ತು ರುಚಿ ಕೂಡ ಬರ್ತದೆ. ಈಗ ನಾವು ತೊಗರಿಬೇಳೆ ಹಾಕೋಣ. ಬೇಳೆಗಳು ಎಲ್ಲ ಸಪ್ರೇಟ್ವಾಗಿ ಹುರಿಬೇಕು. ಇದು ಕೂಡ ಸ್ವಲ್ಪ ಕೆಂಪು ಆಗುವವರೆಗೆ ಹುರಿಬೇಕು. ಈಗ ನೋಡಿ ತೊಗರಿಬೇಳೆ ಕೂಡ ಕೆಂಪು ಆಗುವವರೆಗೆ ನಾವು ಹುರಿದಿದ್ದೆವು. ಇದು ಕೂಡ ಈಗ ತಾಟ್ ಒಳಗೆ ತಕ್ಕೊಂಡ್ಬಿಡೋಣ. ಈಗ ಮುಂದಿಂದು ಹೆಸರು ಬೇಳೆ ಹಾಕೊಂಡು ಹೆಸರು ಬೇಳೆ ಕೂಡ ಕೆಂಪು ಆಗುವವರೆಗೆ ಹುರಿಬೇಕು. ಈಗ ನೋಡಿ ಹೆಸರು ಬೇಳೆ ಕೂಡ ಕೆಂಪು ಆಗುವವರೆಗೆ ಹುರಿದಿದೆ. ಈಗ ಇದು ಕೂಡ ತಾಟ್ನಲ್ಲಿ ತಕ್ಕೊಂಡ್ಬಿಡೋಣ. ಎಷ್ಟು ಕ್ರಿಸ್ಪಿ ಆಗಂಗೆ ಹುರ್ಕೋತಿರಲ್ಲ ಅಷ್ಟು ರುಚಿ ಬರ್ತದೆ ಇದು ಮೆಂತ್ಯ ಹಿಟ್ಟಿಗೆ. ಈಗ ನಾವು ಮೂಕಣಿ ಬೇಳೆ ಹಾಕೊಂಡು ಇದು ಕೂಡ ಕೆಂಪು ಆಗುವವರೆಗೆ ಹುರ್ಕೋಬೇಕು. ಈಗ ನೋಡಿ ಮೂಕಣಿ ಬೇಳೆ ಕೂಡ ಕೆಂಪು ಆಗುವವರೆಗೆ ಹುರಿದಾಯ್ತು. ಇದು ಕೂಡ ತಾಟ್ ಒಳಗೆ ಸ್ವಲ್ಪ ತಕ್ಕೊಳ್ಳೋಣ. ಈಗ ಹಾಕೋದು ಉದ್ದಿನ ಬೇಳೆ. ಇದು ಕೂಡ ಕೆಂಪು ಆಗುವವರೆಗೆ ಹುರಿಬೇಕು. ಈಗ ನೋಡಿ ಉದ್ದಿನ ಬೇಳೆ ಕೂಡ ಕೆಂಪು ಆಗುವವರೆಗೆ ಹುರ್ಕೊಂಡಿನಿ. ಈಗ ಇದು ತಕ್ಕೊಂಡು ಈಗ ಮೆಂತ್ಯ 1 ಸ್ಪೂನ್ ಅಷ್ಟು ನಾವು ಮೆಂತ್ಯ ತಗೊಂಡಲ್ಲ ಅದು ಕೂಡ ಹುರಿಬೇಕು. ಸ್ವಲ್ಪ ಕೆಂಪು ಆಗುವವರೆಗೆ ಹುರಿಬೇಕು, ಯಾಕಂದ್ರೆ ಅದನ್ನು ಕೂಡ ವಾಸನೆ ಬರಬೇಕು. ಅದರ ಜೊತೆ ಇದು ಲವಂಗ ಮತ್ತು ದಾಲ್ಚಿನ್ನಿ ಕೂಡ ಹುರ್ಕೋಬೇಕು. ಯಾಕಂದ್ರೆ ಈಗ ಹಳಿಗೆ ಸ್ವಲ್ಪ ನಮ್ಮ ಆಗಿರ್ತಾವೆ, ಗ್ರೈಂಡಿಂಗ್ ಮಾಡ್ಲಕ್ಕೆ ನಮ್ಗೆ ಸಣ್ಣ ಆಗಂಗಿಲ್ಲ, ದಪ್ಪ ಉಳಿತಾವ ಅಂತೇಳಿ ಅದು ಕೂಡ ಬಿಸಿ ಮಾಡ್ಕೋಬೇಕು. ಇದರ ಜೊತೆಲಿ ಇದು ಕೂಡ ಇದರ ಒಳಗೆ ತಕ್ಕೊಂಡು
ಇದು ಬಿಸಿ ಆಗ್ಯದ ಮತ್ತು ಮೆಂತ್ಯ ಕೂಡ ಹುರಿದಿದ್ದಾಗಿದೆ. ಮೆಣಸಿನ್ಕಾಯಿ ಕೂಡ ಈ ಅವಾಗ ಸ್ವಲ್ಪ ನಮ್ಮಾಗಿರ್ತಾವೆ. ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಬೇಕಂದ್ರೆ ಸ್ವಲ್ಪ ದಪ್ಪ ಆಗ್ತಾವ ಅಂತ ಹೇಳಿ ಇದು ಕೂಡ ಹುರ್ಕೋಬೇಕು. ನಿಮ್ಗೆ ಖಾರ ಹೆಚ್ಚಿಗೆ ಬೇಕಂದ್ರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ, ಜವಾರಿ ಮೆಣಸಿನ್ಕಾಯಿ ಉಪಯೋಗ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಖಾರ ಕಮ್ಮಿ ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗ ಮಾಡ್ಕೋಬೋದು. ಈಗ 5 ಬೇಳೆ ಇದು ಹುರ್ಕೊಂಡಾಗೈತಿ. ಇದು ಮಿಕ್ಸಿ ಸ್ವಲ್ಪ ತಣ್ಣಗಾಗುತ್ತನ್ನ ಬಿಟ್ಟು ಅವು ಇದು ಮಿಕ್ಸಿ ಒಳಗೆ, ಇಲ್ಲಾಂದ್ರೆ ನಮ್ಮ ಮನೆ ಒಳಗೆ ಇರ್ತಾವಲ್ಲ ಸಣ್ಣ ಗಿರಣಿ, ಹಿಟ್ಟಿನ ಗಿರಣಿ ಇರ್ತಾವೆ, ಅದ್ರ ಒಳಗೆ ಹಾಕೋಬೇಕು. ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಸಣ್ಣ ಪೌಡ್ರ್ ಮಾಡ್ಕೋಬೇಕು. ಅದರ ಜೊತೆನೆ ನಮ್ಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗೆ ಕೂಡ ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದೇ ಸಾರಿಗೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಮೆಂತ್ಯ ಹಿಟ್ಟು ಬೇಳೆ ಮತ್ತು ಎಲ್ಲ ಸಣ್ಣ ಮಾಡ್ಕೋಬೇಕಾದ್ರೆ ನಾವು ಹಿಂಗೆ ಕೂಡ ಅದ್ರೊಳಗೆ ಆ್ಯಡ್ ಮಾಡ್ಕೋಬೇಕು. ಹಿಂಗೆ ಆ್ಯಡ್ ಮಾಡ್ಕೋಬೇಕಂದ್ರೆ ನಾವು 1 ಸ್ಪೂನಷ್ಟು ಅದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದ್ರೆ ಬಿಸಿ ಮಾಡೋದ್ರಿಂದ ಅದರದ್ದು ವಾಸನೆ ಮತ್ತು ರುಚಿ ಕೂಡ ಹೆಚ್ಚಿಗೆ ಬರ್ತದೆ. ನಾವು ಇದು ಎಲ್ಲ ಒಗ್ಗರಣೆ ಒಳಗೆ ಹಾಕ್ತೇವೆ ಹಿಂಗೆ. ನಾವು ಇಲ್ಲಿ ಮೆಂತ್ಯ ಹಿಟ್ಟು ಮಾಡುವಾಗ ನಮ್ಗೆ ಒಗ್ಗರಣೆ ಅದು ಏನೂ ಬರೋಂಗಿಲ್ಲ. ಅದನ್ನು ಪೌಡ್ರ್ ಮಾಡುವಾಗ ಮಿಕ್ಸ್ ಮಾಡ್ಬೇಕಂದ್ರೆ ಹಿಂಗನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೊಂಡ್ರೆ ಇದರದ್ದು ವಾಸನೆ ಚೆನ್ನಾಗಿರ್ತದೆ. ಸ್ವಲ್ಪ ಬಿಸಿ ಮಾಡೋದು, ಬಹಳ ಇಲ್ಲ. ಹಿಂಗೆ ಒಳಗೆ ನಾವು ರಾಮಬಂಧು ಹಿಂಗೆ, ಬಾದ್ಶಾ ಈ 2 ಕಂಪ್ನಿದು ಹಿಂಗೆ ವಾಸನೆ ಮತ್ತು ರುಚಿ ಕೂಡ ಚೆನ್ನಾಗಿದೆ. ಎಸ್ ಈಗ ನಾವು ಇಲ್ಲಿ ಬೇಳೆ ಎಲ್ಲ ನಾವು ಹುರ್ಕೊಂಡಿದ್ದ ಎಲ್ಲ ಆರಿದೆ. ಈಗ ನಾವು ಮಿಕ್ಸಿ ಒಳಗೆ ಇದಕ್ಕೆ ಸಣ್ಣ ಮಾಡಿಕೊಂಡು, ಬೇಕಂದ್ರೆ ಸಣ್ಣ ಗಿರಣಿ ಇರ್ತಾವಲ್ಲ ಮನೆಯಲ್ಲಿ ಹಿಟ್ಟು ಬೀಸುವ, ಆ ಗಿರಣಿ ಒಳಗೆ ಕೂಡ ನೀವು ಮಾಡ್ಬೋದು. ಇಲ್ಲಾಂದ್ರೆ ಮಿಕ್ಸಿ ಜಾರ್ನಲ್ಲಿ ಸಣ್ಣ ಮಾಡ್ಕೋಬೋದು. ಎಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ನಾವು ಏನು ಹಿಂಗೆ ಹುರ್ಕೊಂಡಿದ್ದೇವಲ್ಲ ಅದು ಕೂಡ ನಾವು ಇದರೊಳಗೆ ಮಿಕ್ಸ್ ಮಾಡಲು. ಎಲ್ಲ ಒನ್ ಟೈಮ್ ಎಲ್ಲ ಮಿಕ್ಸರ್ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಸರಿಯಾಗಿ ಆಗ್ತೈತಿ. ಅದಕ್ಕೆಲ್ಲ ಕೂಡ ಒಂದೇ ಟೈಮ್ಗೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಮಾಡ್ಕೋಬೋದು. ಎಸ್ ಈಗ ಮಿಕ್ಸಿ ಜಾರ್ನಲ್ಲೆಲ್ಲ ಸಣ್ಣ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು, ಎಸ್ ಇದು ಈಗ ಸಣ್ಣ ಮಾಡ್ಕೊಂಡಾಗೈತಿ. ಈಗ ನಾವು ಇದು ಸಣ್ಣ ಆಗೈತಿಲ್ಲ ನೋಡಿ, ಸ್ವಲ್ಪ ದಪ್ಪ ಆಗ್ತದೆ. ಯಾಕಂದ್ರೆ ಬೇಳೆ ಬಿರ್ಸಿರ್ತದಲ್ಲ, ಅದಕ್ಕೆ ಸಣ್ಣ ಆಗಂಗಿಲ್ಲ ಜಲ್ದಿ. ನಾವು ಅದು ಏನು ಮಾಡ್ಬೇಕಂದ್ರೆ ನಾವು ಸಾಣಿಸ್ಕೋಬೇಕು. ಅದಕ್ಕೆ ಅಂದರೆ ಎಷ್ಟು ಸಣ್ಣ ಪೌಡ್ರ್ ಆಗ್ತದೆ ಅಷ್ಟು ತಿನ್ನಕ್ಕೆ ಕೂಡ ಚಲೋ ಆಗ್ತದೆ. ಇಲ್ಲಾಂದ್ರೆ ಕಾಳು ಉಳಿತೈತಿ. ಸ್ವಲ್ಪ ಸಾಣಿಸ್ಕೋಬೇಕು. ಈ ಥರ ಸಾಣಿಸ್ಕೊಳ್ಳೋದ್ರಿಂದ ಏನಾಗ್ತದೆ, ಏಕ್ದಮ್ ಪೌಡ್ರ್ ಸಣ್ಣ ಬೀಳ್ತೈತಿ. ಈ ಥರ ಸಾಣಿಸ್ಕೋಬೇಕು. ಎಸ್ ಇದು ನೋಡಿ, ಈಗ ನಮ್ಮದು ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಮತ್ತು ಇದು ಮೆಂತ್ಯ ಹಿಟ್ಟು ತಿನ್ನಬೇಕಾದ್ರೆ ಬಿಸಿ ಅನ್ನ, ತುಪ್ಪ ಮತ್ತು ಮೆಂತ್ಯ ಹಿಟ್ಟು ಭಾಳ ರುಚಿ ಇರ್ತದೆ. ಅದರ ಜೊತೆಗೆ ಈ ಮೆಂತ್ಯ ಹಿಟ್ಟಿನ ರಾಯ್ತಿ ಕೂಡ ನಾವು ಮಾಡ್ಬೋದು. ಅದರ ಜೊತೆಗೆ ಇದು ಉಪ್ಪಿನಕಾಯಿ ಹೆಂಗೆ ಸೈಡ್ ಇರ್ತೈತೆ ಹಂಗೆ ಮೆಂತ್ಯ ಹಿಟ್ಟು ಸೈಡ್. ಇದು ಸಾಕಷ್ಟು ಮಂದಿಗೆ ಇದು ಮಾಡಿ ನೋಡಿ, ಪಸಂದ್ ಬೀಳ್ತದೆ ನಿಮ್ಗೆ. ನೀವು ಅದರದ ರುಚಿ ನೋಡಿ ಅಂತ ಹೇಳ್ತಾ, ಇನ್ನೊಂದು ಏನಂದ್ರೆ ಈ ಮೆಂತ್ಯ ಹಿಟ್ಟು ನೀವು ಯಾವಾಗ ನಿಮ್ಗೆ ಪಲ್ಯದ ಮಾಡೋದಾಗಂಗಿಲ್ಲ ಅವಸರದಾಗ, ಆ ಟೈಮ್ದಾಗ ನಿಮ್ಗೆ ಇದು ಭಾಳ ಉಪಯೋಗ ಬೀಳ್ತದೆ. ಮತ್ತು ಇದು ಮಾಡೋದು ಹೆಂಗಂದ್ರೆ ಬೇಳೆ ಎಲ್ಲ ಹುರಿದಿರ್ತದಲ್ಲ, ಇದು ಒಂದು 2 ತಿಂಗಳಗಟ್ಲೆ ನಾವು ಮಾಡಿ ಇಟ್ಕೋಬಹುದು ಸ್ಟಾಕ್. ಇದು ಖರಾಬ್ ಆಗಂಗಿಲ್ಲ. ಮಾಡಬೇಕು ನೋಡ್ರಿ, ಮಾಡಿ. ನಮ್ಮ ಅತ್ತೆಯವರು ಮಾಡಿದ ಮೆಂತ್ಯ ಹಿಟ್ಟು ರೆಸಿಪಿ ನಿಮಗೆ ಹೆಂಗೆ ಅನಿಸಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.